ನಾನು ಖರ್ಗೆ ಅವರ ಜೊತೆಗೆ ರಾಜಕೀಯವನ್ನ ಮಾತೇ ಆಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ ನಂತರ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಅವರ ಸಂಬಂಧ ಬೇರೆನೆ, ನಾವು ಮನೆದೇನೋ ವಿಚಾರ ಮಾತಾಡಿದ್ವಿ, ರಾಜಕೀಯವನ್ನ ನಾನು ಅಲ್ಲಿ ಚರ್ಚೆನೇ ಮಾಡಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನನ್ನ ಅವರ ಸಂಬಂಧ ಬೇರೆನೇ ಇದೆ, ಮನೆ ವಿಷಯ ಏನೋ ಮಾತನಾಡಿದ್ದೀವಿ, ಇಲ್ಲಿ ರಾಜಕೀಯ ಏನು ಮಾತನಾಡಿಲ್ಲ ಅನ್ನೋ ಅಂಥದ್ದನ್ನ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿಯೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋ ಅಂಥದ್ದು ರಾಜ್ಯ ರಾಜಕೀಯದಲ್ಲಿ ಇಷ್ಟೊಂದು ಗೊಂದಲ, ಇಷ್ಟೊಂದು ಬದಲಾವಣೆ ದಿನೇ ದಿನೇ ಆಗ್ತಿರೋದನ್ನ ನೋಡಿದ್ರೆ ಅಲ್ಲಿ ಖಂಡಿತವಾಗಿಯೂ ರಾಜಕೀಯ ನಾಯಕರುಗಳು ರಾಜಕೀಯವನ್ನೇ ಚರ್ಚೆ ಮಾಡಿರ್ತಾರೆ ಅನ್ನೋವಂಥದ್ದು ಎಲ್ಲರಿಗೂ ಸಹಜವಾಗಿ ಅನ್ನಿಸುವಂಥದ್ದು. ಆದರೆ ಅದರ ನಂತರ ಹೇಳಿಕೆ ಕೊಟ್ಟಂಥ ಪರಮೇಶ್ವರ್ ಅವರು, ಇಲ್ಲ ನಾವು ಮನೆದೇನೋ ವಿಚಾರ ಮಾತಾಡಿದ್ವಿ, ನನ್ನ ಅವರ ಸಂಬಂಧ ಬೇರೆನೇ ಇದೆ, ನಮ್ದೇನೇನೋ ಬೇರೆ ವಿಚಾರಗಳಿರುತ್ತೆ, ಮಾತನಾಡಿದ್ದೀವಿ, ರಾಜಕೀಯ ಏನು ಅಲ್ಲ ಅಂತ ಅವರು ಹೇಳಿದ್ದಾರೆ. ಯಾವುದೇ ರಾಜಕೀಯ ಮಾತಾಡಿಲ್ಲ, ಆಯ್ತಾ. ನಮಗೆ ನಮ್ಮ ಸಂಬಂಧವೇ ಬೇರೆ, ಅದರಿಂದ ನಮ್ಮ ಮನೆ ವಿಚಾರಗಳನ್ನು ಮಾತಾಡಿದ್ದೀನಿ ವಿನಃ ಯಾವುದೇ ರಾಜಕೀಯ ವಿಚಾರವನ್ನ ನಾನು ಮಾತಾಡಿಲ್ಲ. ಸರ್, ನಿನ್ನೆ ಒಂದು ಮಾತು ಹೇಳಿದ್ರಿ ಸರ್, ಆದಷ್ಟು ಗೊಂದಲ ಬಗೆಹರಿಸಬೇಕು ಅನ್ನೋಂಥದ್ದನ್ನ ಹೈಕಮಾಂಡ್ ಮನವಿ ಮಾಡ್ತಾನೆ ಅಂತ, ಅದನ್ನೇನಾದ್ರು ಚರ್ಚೆ ಇಲ್ಲ. ನಾನು ರಾಜಕೀಯನೇ ಮಾತಾಡಿಲ್ಲ ಅಂದ್ರೆ ಇನ್ನೇನು ತಿರ್ಗಾ ಅದನ್ನೇ ಪ್ರಶ್ನೆ ಕೇಳ್ತಿರಲ್ಲ. ಸರ್, ಖರ್ಗೆ ಅವರು ಯಾರೋ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನ ನಿನ್ನೆ ಹೇಳಿದ್ದಾರೆ. ನಾನು ರಾಜಕೀಯ ಮಾತಾಡಿಲ್ಲ, ಇಲ್ಲಿ ರಾಜಕೀಯ ಮಾತಾಡೋದು ಬೇಡ, ಆಯ್ತಾ. ಯಾವುದೇ ರಾಜಕೀಯ ಮಾತಾಡಿಲ್ಲ, ಆಯ್ತಾ. ನಮಗೆ ನಮ್ಮ ಸಂಬಂಧವೇ ಬೇರೆ, ಅದರಿಂದ ನಮ್ಮ ಮನೆ ವಿಚಾರಗಳನ್ನು ಮಾತಾಡಿದ್ದೀನಿ ವಿನಃ ಯಾವುದೇ ರಾಜಕೀಯ ವಿಚಾರವನ್ನ ನಾನು ಮಾತಾಡಿಲ್ಲ. ಸರ್, ನಿನ್ನೆ ಒಂದು ಮಾತು ಹೇಳಿದ್ರಿ.